ಇಂದ್ರಜಿತ್ ಲಂಕೇಶ್ ತಮ್ಮ ಮಗನ ಸಿನಿಮಾ ಪ್ರಚಾರಕ್ಕೆ ದರ್ಶನ್ ಹೆಸರು ಬಳಸಿಕೊಳ್ತಾ ಇದ್ದಾರೆ ಎನ್ನುವ ಅನುಮಾನ ಮೂಡಿಬಂದಾಗಿದೆ. ಹಿಂದೊಮ್ಮೆ ಡ್ರಗ್ಸ್ ವಿಚಾರದಲ್ಲಿ ಆಧಾರರಹಿತವಾಗಿ ಮಾತನಾಡಿ ಸೈಲೆಂಟ್ ಆಗಿದ್ದ ಇಂದ್ರಜಿತ್ ಅದಾದ ಬಳಿಕ ದರ್ಶನ್ ಅವರನ್ನ ಗುರಿಯಾಗಿಸಿಕೊಂಡು ವಿವಾದವನ್ನ ಸೃಷ್ಟಿಸಿದ್ರು. ಇದೀಗ ಸಿಕ್ಕಿದ್ದೇ ಚಾನ್ಸ್ ಅಂತ ದರ್ಶನ್ ಮತ್ತು ಉಮಾಪತಿ ಶ್ರೀನಿವಾಸ್ ಅವರ ವಿವಾದದ ಬಗ್ಗೆ ಮಾತನಾಡ್ತಾರೆ. ಹಿಂದೊಮ್ಮೆ ತಾವೇ ತಾಳ್ಮೆ ಕಳೆದುಕೊಂಡು ವಿವಾದ ಸೃಷ್ಟಿಸಿ ದರ್ಶನ್ ಅಭಿಮಾನಿಗಳ ಕೆಂಕಣ್ಣಿಗೆ ಗುರಿಯಾಗಿದ್ದ ಇಂದ್ರಜಿತ್ ಈ ಬಾರಿ ಸಾಫ್ಟ್ ಆದ ದಾರಿಯನ್ನ ಹಿಡಿದಿದ್ದಾರೆ. ನಿರ್ಮಾಪಕ ಉಮಾಪತಿ ಹಾಗೂ ದರ್ಶನ್ ನಡುವಿನ ಕಿತ್ತಾಟ ಚಿತ್ರರಂಗಕ್ಕೆ ಶೋಭೆ ತರುವುದಿಲ್ಲ ಅಂತಲೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಸಮಸ್ಯೆಯನ್ನ ಅವರವರೇ ಕೂತು ಬಗೆಹರಿಸಿಕೊಳ್ಳಬೇಕು, ಇದು ಚಿತ್ರರಂಗಕ್ಕೆ ಶೋಭೆ ತರುವಂತಹದ್ದು ಅಲ್ಲ ಅಂದಿರುವ ಇಂದ್ರಜಿತ್ ಹಿಂದೊಮ್ಮೆ ತಾವು ದರ್ಶನ್ ಮೇಲೆ ಸಾರ್ವಜನಿಕವಾಗಿ ಮಾತನಾಡುವಾಗ ಯಾಕೆ ತಾಳ್ಮೆಯಿಂದ ಕೂತು ಬಗೆಹರಿಸಿಕೊಳ್ಳಲಿಲ್ಲ ಎನ್ನುವ ಪ್ರಶ್ನೆಯನ್ನ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ನಿಜ ಹೇಳಬೇಕಾದ್ರೆ ನಟ ದರ್ಶನ್ ಮತ್ತು ಮಾಧ್ಯಮಗಳ ನಡುವೆ ಕಂದಕ ನಿರ್ಮಾಣವಾಗಲು ಮೂಲ ಕಾರಣವೇ ಈ ಇಂದ್ರಜಿತ್ ಲಂಕೇಶ್ ಎನ್ನುವ ಮಾತುಗಳಿವೆ. ಒಂದು ಹೋಟೆಲ್ ಘಟನೆಯನ್ನ ಇಟ್ಟುಕೊಂಡು ದರ್ಶನ್ ಬೆನ್ನಿಗೆ ಬಿದ್ದಿದ್ದ ಇಂದ್ರಜಿತ್ ತಾವೊಬ್ಬ ಜವಾಬ್ದಾರಿಯುತ ಪತ್ರಕರ್ತ ಸಾಮಾಜಿಕ ಸಮಸ್ಯೆಗಳನ್ನ ಮರೆತು ಬಿಟ್ಟಿದ್ರು. ರಾಜ್ಯಕ್ಕೆ ದೇಶಕ್ಕೆ ಹೊರೆಯಾಗಿರುವ ಸಮಸ್ಯೆಗಳನ್ನ ಬದಿಗಿಟ್ಟು ದರ್ಶನ್ ಸಪ್ಲೈಯರ್ಗೆ ಹೊಡೆದ್ರು ಅಂತ ಮಾಧ್ಯಮಗಳ ಮುಂದೆ ಆರೋಪ ಮಾಡುತ್ತಲೇ ಫೇಮಸ್ ಆಗಿಬಿಟ್ಟಿದ್ರು. ಮತ್ತೊಂದು ಕಡೆ ತಾಳ್ಮೆ ಕಳೆದುಕೊಂಡು ನಟ ದರ್ಶನ್ ಕೂಡ ರೆಬೆಲ್ ಆಗಿ ಪ್ರತಿಕ್ರಿಯೆಯನ್ನ ನೀಡಿದ್ರು. ಇವರಿಬ್ಬರ ವಿವಾದ ಬೇರೆ ಬೇರೆ ರೂಪ ಪಡೆದುಕೊಂಡು ಯಾವುದೋ ಒಂದು ಆಡಿಯೋ ಸಂಭಾಷಣೆ ವೈರಲ್ ಆಗಿ ರಂಪರಾದಂತ ಸೃಷ್ಟಿಯಾಗಿತ್ತು. ದರ್ಶನ್ ಮೇಲೆ ಮಾಧ್ಯಮ ನಿರ್ಬಂಧ ಹೇರುವಂತಾಗಿತ್ತು. ಇಂದ್ರಜಿತ್ ಅಂದು ತಾವು ತೋರದ ತಾಳ್ಮೆಯನ್ನ ಇಂದು ಉಮಾಪತಿ ಮತ್ತು ದರ್ಶನ್ ಅವರಲ್ಲಿ ನಿರೀಕ್ಷಿಸುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ಮೈಸೂರಿನ ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ಸಪ್ಲೈಯರ್ಗೆ ದರ್ಶನ್ ಹೊಡೆದಿದ್ದಾರೆ ಎಂದು ಇಂದ್ರಜಿತ್ ಲಂಕೇಶ್ ಬಾಂಬ್ ಸಿಡಿಸಿದ್ರು. ಇದಾದ ಬಳಿಕ ಗಲಾಟೆ ನಡೆದಿದ್ದು ನಿಜ. ಸಪ್ಲೈಯರ್ಗೆ ದರ್ಶನ್ ಬೈದಿದ್ರು, ಆದರೆ ಹಲ್ಲೆ ಮಾಡಿಲ್ಲ ಎಂದು ಹೋಟೆಲ್ ಮಾಲೀಕ ಸಂದೇಶ್ ಹೇಳಿದ್ರು. ಇನ್ನು ಹಲ್ಲೆಗೆ ಒಳಗಾದ ಗಂಗಾಧರ್ ಕೂಡ ದರ್ಶನ್ ಬೈದ್ರು, ಹಲ್ಲೆ ಮಾಡಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ರು. ಇಷ್ಟಾದರೂ ಕೂಡ ಇಂದ್ರಜಿತ್ ಮಾಧ್ಯಮಗಳ ಎದುರು ದರ್ಶನ್ ವಿರುದ್ಧ ಹೇಳಿಕೆ ನೀಡುತ್ತಾ ಫುಟೇಜ್ ತೆಗೆದುಕೊಳ್ತಾನೆ ಇದ್ರು. ಈಗ ಮಗನ ಸಿನಿಮಾ ಪ್ರಚಾರಕ್ಕಾಗಿ ಮತ್ತೆ ದರ್ಶನ್ ಅವರ ಕಾಟೇರ ಚಿತ್ರವನ್ನ ಹೊಗಳುತ್ತಾ ಅವರ ಅಭಿಮಾನವನ್ನ ಪ್ರಶಂಸೆ ಮಾಡ್ತಾ ಇರೋದು ಒಂದರ್ಥದಲ್ಲಿ ಒಳ್ಳೆಯ ತರಹದ ಬೆಳವಣಿಗೆ ಅಷ್ಟೇ. ಬಹಳಷ್ಟು ವರ್ಷಗಳ ಬಳಿಕ ದರ್ಶನ್ಗೆ ಒಂದು ಯಶಸ್ಸು ಸಿಕ್ಕಿದೆ. ಕಾಟೇರ ಸಿನಿಮಾ ನೋಡಿ ಜನ ಮೆಚ್ಚಿಕೊಂಡಿದ್ದಾರೆ. ಈ ಟೈಮ್ನಲ್ಲಿ ಈ ರೀತಿ ಮಾಡಿಕೊಳ್ಳಬಾರದಿತ್ತು ಅಂತ ಹೇಳಿರುವ ಇಂದ್ರಜಿತ್, ನನ್ನ ಪ್ರೀತಿಯ ರಾಮು, ಸಂಗೊಳ್ಳಿ ರಾಯಣ್ಣ ಬಳಿಕ ದರ್ಶನ್ ಕಾಟೇರದಲ್ಲಿ ಅದ್ಭುತವಾಗಿ ನಡೆಸುತ್ತಾರೆ. ಸಿನಿಮಾ ಹಿಟ್ ಆಗಿದೆ. ಇಂತಹ ಸಮಯದಲ್ಲಿ ದರ್ಶನ್ ಮತ್ತು ಉಮಾಪತಿ ಅವರು ಕಡೆ ಕುಳಿತು ಇದನ್ನ ಸರಿ ಮಾಡಿಕೊಳ್ಳಬೇಕು. ಇದು ಇಂಡಸ್ಟ್ರಿಗೆ ಶೋಭೆ ತರುವಂತಹ ವಿಚಾರವಿಲ್ಲ ಅಂತ ನಾಜೂಕಾಗಿ ಮಾತನಾಡಿದ್ದಾರೆ. ಆದರೆ ಈ ಹಿಂದೆ ತಾವು ಮಾಧ್ಯಮಗಳ ಮುಂದೆ ಆರೋಪಗಳ ಸುರಿಮಳೆ ಮಾಡುವಾಗ ಇದೇ ರೀತಿಯ ನಾಜೂಕುತನವನ್ನ ಯಾಕೆ ತೋರಿಸಲಿಲ್ಲ ಎನ್ನುವುದು ದಾಸನ ಅಭಿಮಾನಿಗಳ ಪ್ರಶ್ನೆ. ಹಳೆಯ ವಿಚಾರಗಳ ಬಗ್ಗೆ ಪರೋಕ್ಷವಾಗಿ ಮಾತನಾಡಿರುವ ಇಂದ್ರಜಿತ್, ಹಿಂದೆ ನಾನು ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದೆ. ಈ ಸಂದರ್ಭದಲ್ಲಿ ನನಗೆ ಮಾತನಾಡುವುದಕ್ಕೆ ಇಷ್ಟವಿಲ್ಲ. ಯಾಕಂದ್ರೆ ನೀವು ನೋಡಿದ್ದೀರಿ, ಕೆಟ್ಟ ಬೆಳವಣಿಗೆ ಆಗುತ್ತೆ. ಇವತ್ತು ನಾನು ಕಮೆಂಟ್ ಮಾಡ್ತೇನೆ, ಮುಂದೆ ಯಾರು ಕಮೆಂಟ್ ಮಾಡ್ತಾರೆ, ಅದೊಂಥರ ಬೆಳೆದು ಹೋಗುತ್ತೆ. ಚಿತ್ರರಂಗದ ದೃಷ್ಟಿಯಲ್ಲಿ ಕೂತು ಬಗೆಹರಿಸಿಕೊಳ್ಳಬೇಕು ಅಂತ ಹೇಳ್ತೇನೆ. ಸೋಷಿಯಲ್ ಮೀಡಿಯಾವನ್ನ ಕೆಲವು ಕಿಡಿಗೇಡಿಗಳು ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಒಬ್ಬರನ್ನ ತುಳಿಯೋದಕ್ಕೆ ಬಳಕೆ ಮಾಡಿಕೊಳ್ತಿದ್ದಾರೆ. ಇದು ಕನ್ನಡ ಇಂಡಸ್ಟ್ರಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಸೂಕ್ಷ್ಮವಾಗಿ ಮಾತನಾಡಿದ್ದಾರೆ. ಆದರೆ ಇದೇ ರೀತಿಯ ಸೂಕ್ಷ್ಮ ವರ್ತನೆಯನ್ನ ಈ ಹಿಂದೆ ದರ್ಶನ್ ವಿಚಾರದಲ್ಲೂ ಕೂಡ ಅನುಸರಿಸಬೇಕಾಗಿತ್ತು ಅನ್ನೋದು ದರ್ಶನ್ ಅಭಿಮಾನಿಗಳ ವಾದ. ಒಟ್ಟಾರೆ ಇಂದ್ರಜಿತ್ ಯಾವುದೇ ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ಳದೆ, ಯಾವುದೇ ಸಮಸ್ಯೆಯನ್ನ ಸೃಷ್ಟಿಸದೆ ತಾಳ್ಮೆಯಿಂದ ಮಾತನಾಡಿರುವುದು ಸ್ವಾಗತಾರ್ಹ. ಮಗನ ಸಿನಿಮಾ ಚಿತ್ರೀಕರಣ ಮುಕ್ತಾಯ ಹಂತಕ್ಕೆ ಬಂದಿದೆ. ತಮ್ಮದೇ ನಿರ್ದೇಶನದಲ್ಲಿ ತಮ್ಮ ಮಗನನ್ನ ಚಿತ್ರರಂಗಕ್ಕೆ ಪರಿಚಯಿಸ್ತಾ ಇರುವ ಇಂದ್ರಜಿತ್ ಅವರಿಗೆ ಯಶಸ್ಸು ಸಿಗಲಿ, ಒಳ್ಳೆಯ ಪ್ರಚಾರವೂ ಸಿಗಲಿ ಅನ್ನೋದೇ ನಮ್ಮ ಹಾರೈಕೆ. ಪಿ ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.